ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಮೆಟರ್ನಿಟಿ ಫೋಟೋಶೂಟ್ ಬುಕ್ ಆಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಬರೋಕ್ಕೆ ಹೇಳಿದರು. ಯಾಕಂದರೆ ಲೊಕೇಶನ್ ತುಂಬ ದೂರ ಇದೆ. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಹೊರಟು ಅವ್ರ ಮನೆಗೆ ಹೋದೆ. ಫಸ್ಟು ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೇರ್ ಸ್ಟೈಲೆಲ್ಲ ಮಾಡಿಕೊಟ್ಟೆ. ಯಾಕಂದರೆ ಅಲ್ಲಿ ಟೈಮ್ ಇರುತ್ತೋ ಇಲ್ವೋ ಕರೆಕ್ಟಾಗಿ ಎಷ್ಟು ಗಂಟೆ ತೊಗೊಳಕ್ಕಾಗುತ್ತೋ ಟೈಮ್ ಆಗಬಾರ್ದಲ್ವ. ಹಾಗಾಗಿ ಅವ್ರ ಮನೆಗೆ ಹೋಗಿ ಅವ್ರು ಫಸ್ಟ್ ಹೇರ್ ಸ್ಟೈಲ್ ಮಾಡಿಕೊಟ್ಟು ಆನಂತರ ಅವ್ರ ಮನೆಯಲ್ಲೇ ಅವರೇ ಪುಳಿಯೋಗರೆ ಮಾಡ್ತೀನಿ ಅಂತ ಮುಂಚೆನೇ ಹೇಳಿದರು. ತುಂಬ ಕ್ಯೂಟಾಗಿ ಮಾತಾಡಿದ್ರು. ಸೊ ಹಾಗಾಗಿ ಅವರೇ ಟಿಫನ್ ಕೂಡ ರೆಡಿ ಮಾಡಿದರು. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ 1 ಅವರ್ ಆಯಿತು ನಾವು ಲೊಕೇಶನ್ಗೆ ರೀಚ್ ಆಗೋ ತಕ್ಷಣ. ನಾನು ಅವ್ರಿಗೆ ಸ್ಯಾರಿ ಫಸ್ಟು ಶೂಟ್ ಇದ್ದಿದ್ದು. ಸೊ ಹಾಗಾಗಿ ಅವ್ರಿಗೆ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಇವಾಗ ನಾನು ಅವ್ರಿಗೆ ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೆರಡು ಬಂದು ಗೌನ್ ಇತ್ತು. ಹಾಗಾಗಿ ಆ 3 ಕಾಸ್ಟ್ಯೂಮ್ಗೂ ಕೂಡ ನೀಟಾಗಿ ಮ್ಯಾಚ್ ಆಗಬೇಕು ಅಂತ ಹೇಳ್ಬಿಟ್ಟು ಆ 3 ಕಾಸ್ಟ್ಯೂಮ್ಗೆ ಅವ್ರು ಯಾವ ಥರ ಹೇಳಿದರು, ನ್ಯಾಚುರಲ್ ಫಿನಿಷಿಂಗಲ್ಲಿ ಬರಬೇಕು ಆ್ಯಂಡ್ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಬೇಕು ಅಂತ ಹೇಳಿದ್ರು. ಅದೇ ಥರನೇ ನಾನು ಇವಾಗ ಅವ್ರಿಗೆ ಮೇಕಪ್ನ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಖುಷಿ ಆಯಿತು ಈ ಶೂಟ್ ನಾನು ಹೋಗಿದ್ದು. ಯಾಕಂದರೆ ಫಸ್ಟ್ ಟೈಮ್ ಈ ಥರ ನಾನು ಇಂಡೋರ್ ಶೂಟನ್ನು ನೋಡಿದ್ದು. ಯಾಕಂದರೆ ಔಟ್ಡೋರಲ್ಲೆಲ್ಲ ಮಾಡ್ತಾ ಇರ್ತಾರೆ, ಆದರೆ ಇಂಡೋರಲ್ಲಿ ಯಾವ ಥರ ಇರುತ್ತೆ ಐಡಿಯಾ ಗೊತ್ತಿರಲಿಲ್ಲ. ಸೊ ಅವ್ರು ಕರ್ಕೊಂಡೋದಾಗ ಗೊತ್ತಾಯಿತು ನನಗೆ, ಈ ಥರನೂ ಇರುತ್ತೆ, ಹೀಗೂ ಮಾಡಿಸ್ತಾರೆ ಅನ್ನೋದು. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಜನ ಕೇಳ್ತಾಯಿದ್ರು, ಅವ್ರು ಎಲ್ಲಿ ಮಾಡಿಸಿದ್ದೀರಾ, ಅವರು ನಿಮಗೆ ಗೊತ್ತಾ, ಎಲ್ಲಿ ಪ್ಲೇಸ್ ಯಾವುದದು, ಆ ಪ್ಲೇಸಿಗೆ ನೀವು ಹೋಗಿದ್ದೀರಾ ಮುಂಚೆ ಎಲ್ಲ ಕೇಳ್ತಾಯಿದ್ರಿ. ಇಲ್ಲ, ಈ ಲೊಕೇಶನ್ ಬಂದು ಅವರೇ ಚೂಸ್ ಮಾಡಿರೋದು. ಹಾಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ನೀವು ಬೇಕಾದ್ರೆ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ತುಂಬಾ ಮೆಟರ್ನಿಟಿ ಇಂಡೋರ್ ಶೂಟ್ಗಳು ಕೂಡ ಸಿಗುತ್ತೆ. ನೀವು ಅದನ್ನು ಸರ್ಚ್ ಮಾಡಬೇಕು. ನಿಮ್ಮ ಲೊಕೇಶನಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ, ಎಲ್ಲಿ ಇರುತ್ತೆ ಅದನ್ನೆಲ್ಲ ನೀವೇ ಸರ್ಚ್ ಮಾಡಿ ಬುಕ್ ಮಾಡಬೇಕು. ಆ್ಯಂಡ್ ಮೇಘನಾ ಅವರು ಅಷ್ಟೇ, ಅವರೇ ಅದನ್ನು ಸರ್ಚ್ ಮಾಡಿ ಬುಕ್ ಮಾಡ್ಕೊಂಡಿರೋದು. ಹಾಗಾಗಿ ನನಗೆ ಗೊತ್ತಿರೋದು ಬಂದು ಔಟ್ಡೋರಲ್ಲಿ ಒಂದು 2-3 ಗೊತ್ತು ನನಗೆ. ಆದರೆ ಇಂಡೋರಲ್ಲಿ ಈ ಥರ ನಮ್ಮ ಸೈಡ್ ಯಾವ ಕಡೆ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರು ಕೆಲವು ಕಡೆ ರಿಪ್ಲೈ ಮಾಡಲ್ಲ, ರೆಸ್ಪಾನ್ಸ್ ಕರೆಕ್ಟಾಗಿಲ್ಲ ಅಂತಲೂ ಹೇಳಿದರು ಅವ್ರು ನನ್ನ ಹತ್ರ. ಹಾಗಾಗಿ ಎಲ್ಲಿ ನಿಮಗೆ ರೆಸ್ಪಾನ್ಸ್ ಸಿಗುತ್ತೋ ಅಲ್ಲಿ ನೀವು ಆದಷ್ಟು ಇದನ್ನು ಮಾಡಿ ಬುಕ್ ಮಾಡ್ಕೋಬೋದು. ಅದೊಂದು ನಾನು ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಇರಲಿ. ಆ್ಯಂಡ್ ನಿಮ್ಮ ಲೊಕೇಶನ್ ಅಕ್ಕಪಕ್ಕನೇ ಇರುತ್ತೆ, ಕೆಲವೊಂದು ನೋಡಬೇಕು ನೀವು. ಯಾಕಂದರೆ ಅವರು ಕೂಡ ಕೆಲವೊಂದಿಷ್ಟು ರೆಸ್ಪಾನ್ಸ್ ಮಾಡಿದ್ರೆ ನಾವೇನೋ ಮುಂದೆ ಹೋಗೋಕ್ಕಾಗೋದು, ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಏನೋ ಮುಂದೆ ಹೋಗೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೀವೇ ಒಂದೆರಡು ಸರ್ಚ್ ಮಾಡಿ ನೋಡಿ. ಆ್ಯಂಡ್ ಔಟ್ಡೋರ್ ಶೂಟ್ ಅಂತ ತುಂಬ ಸಿಗುತ್ತೆ ನಿಮಗೆ ಇವಾಗ ಇನ್ಸ್ಟಾಗ್ರಾಮಲ್ಲೇ ಸಿಕ್ಬಿಡುತ್ತೆ ಔಟ್ಡೋರ್ಗೆಲ್ಲ. ಇಂಡೋರ್ಗೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನೀವೇ ಸರ್ಚ್ ಮಾಡಿ ಒಂದು ಸತಿ ನೋಡಿ. ಆ್ಯಂಡ್ ನಿಮಗೂ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ತಿಳ್ಕೊಂಡು ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಮೇಕಪ್ ಎಲ್ಲ ಆಗ್ತಾ ಬರ್ತಾ ಇದೆ. ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಎಲ್ಲ ಮಾಡಿ ಲಾಸ್ಟಿಗೆ ನಾನು ಐ ಮೇಕಪ್ ಆ್ಯಂಡ್ ಲಿಪ್ಸ್ಟಿಕ್ ಏನೇನು ಮಾಡಬೇಕು ಅದನ್ನು ಮಾತ್ರ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಡೇ ಪೂರ್ತಿ ತುಂಬ ಹ್ಯಾಪಿಯಾಗಿ ಆ ಡೇ ಹೋಯ್ತು ಅಂತಲೇ ಹೇಳ್ಬೋದು. ಅಷ್ಟು ಹಂಬಲಾಗಿ, ಅಷ್ಟು ಸಪೋರ್ಟಿವ್ ಆಗಿ ನನ್ನ ಜೊತೆ ಮೇಘನಾ ಅವರಿದ್ದರು. ತುಂಬ ಖುಷಿ ಆಯಿತು ನನಗಂತೂ. ಯಾಕಂದರೆ ಈ ಥರ ಕ್ಲೈಂಟ್ ಸಿಗೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು. ಯಾಕಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರಲ್ಲ, ಹೋಗಿ ಯಾವ ಥರ ಇರ್ತಾರೆ ಅಂತ. ಆ ಥರ ಹಂಬಲಾಗಿ ನಿಮಗೆ ಸಪೋರ್ಟ್ ಮಾಡಿ, ಇಲ್ಲ ನೀವು ಆರಾಮಾಗಿ ಮಾಡಿ, ನಿಮಗೆ ಇದಾಗಲಿ ಅಂತ ಪೇಷನ್ಸಿಂದ ಇರ್ತಾರೆ ಅಲ್ವಾ. ಸೊ ಅದು ತುಂಬ ಮೇನು. ನಮಗೆ ಸಪೋರ್ಟ್ ಮಾಡಿಕೊಂಡು ನಮ್ಮದು ಏನು ಬಂದಿದೆ ಮೇಕಪ್ ರಿಸಲ್ಟ್ ಆಗಿರ್ಬೋದು ಅದನ್ನೆಲ್ಲ ಪ್ರತಿಯೊಂದೂ ಆ ತಾಳ್ಮೆಯಿಂದ ಇದನ್ನು ಮಾಡೋದಿದೆಯಲ್ಲ, ತುಂಬಾ ಎಲ್ಲರಿಗೂ ಸಿಗಲ್ಲ ಅದು. ಸೊ ಆ ಥರ ಸಪೋರ್ಟ್ ನನಗಂತೂ ತುಂಬ ಸಿಗ್ತಾ ಇದೆ. ಪ್ರತಿಯೊಬ್ಬರು ಕ್ಲೈಂಟ್ ಅಷ್ಟೇ ನನ್ನ ಹತ್ರ ತುಂಬ ಹಂಬಲಾಗಿ, ಲವ್ವಿಂಗಾಗಿ ಆ್ಯಂಡ್ ಹೇಳೋಕ್ಕಾಗಲ್ಲ ಅದನ್ನು, ಅಷ್ಟು ಖುಷಿಯಾಗಿ ನನ್ನ ಜೊತೆ ಇರ್ತಾರೆ. ಏನೋ ಒಂದು ಒಳ್ಳೆ ಫ್ಯಾಮಿಲಿ ಮೆಂಬರ್ ಏನೋ ಇವರೆಲ್ಲ, ನನ್ನ ಅಕ್ಕಪಕ್ಕನೇ ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನೋ, ಅಷ್ಟು ಥರನೇ ಕ್ಲೋಸಾಗಿ ಇರ್ತಾರೆ. ಅದೊಂದು ದೊಡ್ಡ ಖುಷಿ ನನಗೆ. ನಾನು ಎಲ್ಲೇ ವರ್ಕ್ ಮಾಡಬೇಕಾದ್ರೂ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ಮೇಘನಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಚೂಸ್ ಮಾಡಿದ್ದಕ್ಕೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ನನಗೆ. ಈ ಥರ ಯಾವ ಥರ ಇರುತ್ತೆ ಮೆಟರ್ನಿಟಿ ಶೂಟ್ಗಳನ್ನೆಲ್ಲ ಅಂತ, ಅದು ಒಂದು ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದೆ. ಅದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫೋಟೋಸ್ಗಳು ಅಷ್ಟೇ, ಕೆಲವರು ಹೇಳಿದ್ರು ಕಳಿಸಲ್ಲ. ಆ್ಯಂಡ್ ಕೆಲವು ಸತಿ ಏನಂದರೆ ಫೋಟೋಗ್ರಾಫರ್ಸ್ ಕಳಿಸಿರಲ್ಲ. ಸೊ ಹಾಗಾಗಿ ಕಳಿಸಲ್ಲ. ಕಳಿಸ್ದಾಗ ಕಳಿಸ್ತಾರೆ. ನನಗೆ ಆಲ್ಮೋಸ್ಟ್ ಕಳಿಸಿದ್ದಾರೆ. ಆ್ಯಂಡ್ ಇವರು ಅಷ್ಟೇ, ನಾನು ಫೋಟೋಸ್ ಫೋನಲ್ಲೇ ತೆಗ್ದಿದ್ದೆ, ಎಷ್ಟೊಂದು ಅವ್ರ ಫೋನಲ್ಲೇ ತೆಗ್ದಿದ್ದೆ, ವೀಡಿಯೋಸ್ ಮಾಡಿದ್ದೆ, ಅದನ್ನೆಲ್ಲ ಕಳಿಸಿದ್ರು. ಆ್ಯಂಡ್ ಅವ್ರಿಗೆ ಕ್ಯಾಮ್ರಾ ಪಿಕ್ಸ್ ಕೂಡ ಅದು ಕಳಿಸಿದ್ರು. ನಾನು ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇವ್ರದ್ದು ರೀಲ್ಸ್ ಕೂಡ ಅಷ್ಟೇ ನಾನು ಮಾಡ್ಕೊಂಡಿದ್ದೆ, ಶಾರ್ಟು ಅದು ನಾನೇ ಎಡಿಟ್ ಮಾಡಿ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅನು ಗೌಡ ಮೇಕಓವರ್ ನೆನ್ಮಂಗ್ಲದಲ್ಲೂ ಇದೆ, ಅನು ಗೌಡ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲೂ, 2 ಪೇಜಲ್ಲೂ ನಾನು ಇವ್ರದ್ದು ರೀಲ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು ಎಲ್ಲನೂ ಹಾಕಿದ್ದೀನಿ. ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು.
ಆ್ಯಂಡ್ ನಿಮಗೂ ಏನಾದರೂ ಈ ಥರ ಮೆಟರ್ನಿಟಿ ಫೋಟೋಶೂಟ್ಗಾಗಲಿ, ಸೀಮಂತಗಾಗಲಿ, ಬ್ರೈಡ್, ನಾನ್ ಬ್ರೈಡ್ ಯಾವುದೇ ರೀತಿಯಾದಂಥ ಮೇಕಪ್ ಎನ್ಕ್ವೈರಿ ಏನಾದರೂ ಇದ್ದರೆ, ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್ ಯಾವುದೇ ಥರದ್ದಾದರೂ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಲ್ ಮಾಡಿನೇ ಎಂಕ್ವೈರಿ ಮಾಡ್ಬೋದು. ಸೊ ನನ್ನ ನಂಬರ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಖಂಡಿತವಾಗ್ಲೂ ನನ್ನ ನಂಬರ್ ಇರುತ್ತೆ. ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವೇನೋ ಫಾಲೋ ಮಾಡ್ತಾಯಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನೀವು ಒಂದು ಮೆಸೇಜ್ ಮಾಡಿದ್ರೆ ಸಾಕು, ನಾನು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ಓಕೆ, ಏನಾದರೂ ಇದ್ದರೆ ಆರ್ಡ್ರ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಇನ್ನು ಶೂಟ್ಗೆ ಇನ್ನೇನು ಟೈಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಅವ್ರಿಗೆ ಜ್ಯುವೆಲ್ಸ್ ಎಲ್ಲ ಹಾಕಿ ಕೊಟ್ಟು ಫೈನಲಿ ಅವ್ರನ್ನ ಶೂಟ್ಗೆ ಕಳಿಸಿದ್ವಿ. ಸೊ ಈ ಥರ ಇಂಡೋರ್ ಅಂದರೆ ಈ ಥರ ಇರುತ್ತೆ. ಅವರು ಕೂಡ ಇವಾಗ ಸ್ಯಾರಿನಲ್ಲಿ ಮೊದಲು ಶೂಟ್ ಮಾಡಿಸ್ಕೋತಾ ಇದ್ದಾರೆ. ಆ್ಯಂಡ್ ನನಗೆ ಗೌನ್ಗಿಂತ ಸ್ಯಾರಿ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಹೆಣ್ಮಕ್ಳು ಟ್ರೆಡಿಷ್ನಲಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾರಲ್ಲ. ಸೊ ಟ್ರೆಡಿಷ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅವ್ರಿಗೂ ಅಷ್ಟೇ ಅದು ತುಂಬಾ ಇಷ್ಟ ಆಯಿತು. ಟ್ರೆಡಿಷ್ನಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಕೂಡ, ಹೌದು ಅಲ್ವಾ? ಹಾಗಾಗಿ ಆ್ಯಂಡ್ ಶೂಟು ಅಷ್ಟೇ ತುಂಬ ಚೆನ್ನಾಗಿ ಅವ್ರು ಹೇಳ್ಕೊಡ್ತಾರೆ. ನಿಮಗೆ ಪೋಸಸ್ ಯಾವ ಥರ ಮಾಡಬೇಕು, ಯಾವ ಥರ ಸ್ಮೈಲ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾ ಇರ್ತಾರೆ. ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಈ ಥರ ಇಂಡೋರ್ ಶೂಟ್ ನಾನು ಮಾಡಿದ್ದು. ಆ್ಯಂಡ್ ತುಂಬಾ ಕ್ಯೂಟ್ ಕಪಲ್ಸ್ ಅಂತಲೇ ಹೇಳ್ಬೋದು. ಹಂಬಲ್ ಆ್ಯಂಡ್ ಲವ್ವಿಂಗ್, ಸಪೋರ್ಟಿಂಗ್ ಎಲ್ಲನೂ ಹೌದು. ನಾನು ಸ್ಟಾರ್ಟಿಂಗ್ ಹೇಳ್ದಾಗೆ ಎಲ್ಲ ಥರನೂ ಸಪೋರ್ಟ್ ಮಾಡಿಕೊಂಡು ಇರ್ತಾರೆ. ಆ್ಯಂಡ್ ನನಗೆ ಅಷ್ಟೇ, ನಮಗೆ ಅಂತನಲ್ಲ, ನನಗೆ ಅನಿಸೋ ಪ್ರಕಾರ ಎಲ್ಲರಿಗೂ ಅವರು ಸಪೋರ್ಟ್ ಮಾಡಿಕೊಂಡು ಆ್ಯಂಡ್ ಈ ಥರನೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಾಗ್ಬಿಡುತ್ತೆ ಒಬ್ಬರು ವ್ಯಕ್ತಿ ಜೊತೆ ನಾವು ಅಷ್ಟು ಕಳೆಯೋ ಸಮಯನೇ ಗೊತ್ತಾಗ್ಬಿಡುತ್ತೆ, ಅವರೆಷ್ಟು ನಮ್ಮ ಜೊತೆ ಸಪೋರ್ಟಿವ್ ಆಗಿ ಹಂಬಲಾಗಿ ಇರ್ತಾರೆ ಅಂತ. ಅದೊಂದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನು ಅವರು ಸ್ಯಾರಿ ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಇನ್ನು 2 ಗೌನಲ್ಲಿ ಶೂಟ್ ಇತ್ತು. ಸೊ ಅದೇ ಅವ್ರಿಗೆ ಫ್ರೀ ಹೇರ್ಸ್ ಬಿಡಬೇಕಾಯಿತು. ಸೊ ನಾನು ಬರೀ ಎಕ್ಸ್ಟೆನ್ಷನ್ ಮಾತ್ರ ಫಿಕ್ಸ್ ಮಾಡಿ ಕೊಟ್ಟೆ. ಇನ್ನು ಮಿಕ್ಕಿದ್ದು ಅವರು ಗೌನೆಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಹಾಕಿ ಅವರೇ ಇವಾಗ ಫೋಟೋಶೂಟ್ ತೆಗಿತಾ ಇದ್ದಾರೆ. ಎಷ್ಟು ನಕ್ಕಿದ್ದೀವೋ ಗೊತ್ತಿಲ್ಲ. ಆ್ಯಂಡ್ ನಾನಂತೂ ಎಷ್ಟು ಫೋಟೋಸ್, ಎಷ್ಟು ವೀಡಿಯೋಸ್ ತೆಗ್ದುಬಿಟ್ಟಿದ್ದೀನೋ ಗೊತ್ತಿಲ್ಲ. ಅವ್ರ ಫೋನಲ್ಲಿ ಎಲ್ಲನೂ ತೆಗ್ದೆ. ಯಾಕಂದ್ರೆ ನನ್ನ ಇದರಲ್ಲಿ ಲೈಟಿಂಗ್ಸ್ ಏನಾಗುತ್ತೆ ಅಂದರೆ ಬ್ಲರ್ ಥರ ಬರ್ತಾಯಿತ್ತು ನನ್ನ ಫೋನಲ್ಲಿ ಫೋಟೋಸು. ಅಂದರೆ ಅವ್ರ ಫೋನಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ಅವ್ರ ಫೋನಲ್ಲೇ ನಾನು ಫೋಟೋಸ್ನ, ವೀಡಿಯೋಸ್ನೆಲ್ಲ ತೆಗ್ದಿದ್ದೀನಿ. ಆ್ಯಂಡ್ ಅದನ್ನು ರೀಲ್ಸ್ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಇನ್ನೊಂದು ರೀಲ್ ಮಾತ್ರ ಪೋಸ್ಟ್ ಮಾಡಬೇಕು, ಅದನ್ನು ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟು ಬಂದು ಅಲ್ಲೇ ನಾನು ಮಧ್ಯಾಹ್ನ ಊಟ ಅವ್ರ ಜೊತೆನೇ ಮುಗಿಸ್ಕೊಂಡು, ಅವರು ಕೂಡ ತುಂಬ ಪ್ರೀತಿಯಿಂದ ಮಾತಾಡಿ ನನ್ನನ್ನು ಬಸ್ ಹತ್ತಿ ಕಳಿಸಿದ್ರು. ಅಲ್ಲಿಂದ ಬಂದ ಮೇಲೆ ನಾನು ಯಾವುದೇ ರೀತಿಯಾದಂಥ ವೀಡಿಯೋ ಮಾಡಿಲ್ಲ. ಅಲ್ಲಿಂದ ನಾನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಾವಿಲ್ಲಿ ಅಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಅಕ್ಕಂದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ, ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತೇಳಿ ಮಧ್ಯಾಹ್ನ ಒಂದು 12-12:30 ಆಗಿತ್ತು. ಮನೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟು ಅಲ್ಲೇ ಹೋದ್ಮೇಲೆ ನಾನೇ ಐಸ್ ಕೇಕ್ ಎಲ್ಲ ತೊಗೊಂಡೋಗಿದ್ದೆ. ತುಂಬ ದಿವಸ ಆಗಿಬಿಟ್ಟಿತ್ತು ನನಗೆ ತಿಂದು. ನಮ್ಮ ಅಕ್ಕಂಗೆ ಇದೆಲ್ಲ ಇಷ್ಟ ಆಗಲ್ಲ, ಐಸ್ ಕೇಕ್ ಎಲ್ಲ. ಯಾಕಂದರೆ ಅವ್ರು ತುಂಬ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಆದರೆ ನಾನು ಫಸ್ಟ್ ಟೈಮು ನಾನು ತೊಗೊಂಡೋಗಿದ್ದೆ ಐಸ್ ಕೇಕ್. ಯಾವಾಗಲೂ ಚಾಕ್ಲೇಟ್ ಕೇಕ್ ಮಾತ್ರ ತೊಗೊಂಡೋಗ್ತಾಯಿದ್ದೆ. ಈ ಸತಿ ಅಲ್ಲಿ ಇರಲಿಲ್ಲ, ನಂಗೆ ಅದು ಇಷ್ಟ ಆಗಲಿಲ್ಲ. ಹಾಗಾಗಿ ಐಸ್ ಕೇಕೆ ತೊಗೊಂಡೋಗೋಣ ಅಂತೇಳಿ ತೊಗೊಂಡೋಗಿ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಅಪ್ಪು ಹೇಗೆ ಮಾತಾಡ್ತಾ ಇದ್ದಾನೆ ಅಂತ. ಆ್ಯಂಡ್ ಇವಾಗ ಸಿಂಪಲ್ಲಾಗಿ ಅಕ್ಕಂದು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರೂ ಅವ್ರಿಗೆ ಚಾಕ್ಲೇಟ್ ಎಲ್ಲ ಕೊಟ್ಟು ಅಪ್ಪು ಜೊತೆ ಅಂತೂ ಒಳ್ಳೆ ರೇಗಿಸ್ಕೊಂಡು ಮಜವಾಗಿರುತ್ತೆ ಮಾತ್ರ. ಅವನ ಜೊತೆನೇ ಮಾತಾಡಿಕೊಂಡು ಅಳತೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಅಮ್ಮನ ಜೊತೆನೂ ಎಲ್ಲರ ಜೊತೆನೂ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಒಂದು 4-5 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಇನ್ನು ನೆಕ್ಸ್ಟ್ ಡೇ ಅಂತೂ ಅಕ್ಕಂಗೆ ಕೆಲಸ ಇದೆ, ನಮಗೆ ಕೆಲಸಗಳು. ಹಾಗಾಗಿ ಎಷ್ಟು ಸಮಯ ಆಗುತ್ತೋ ಅಷ್ಟು ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ರೂಢಿ ಬಂದುಬಿಟ್ಟಿದೆ. ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಈ ಥರ ಡೇ ಏನಾದರೂ ಬಂದಾಗ, ಓಡಾಡಿದಾಗ ಆ್ಯಂಡ್ ಸಂಡೇ ಸ್ಯಾಟರ್ಡೇ ಏನಾದರೂ ಬಂದಾಗ, ಆ್ಯಂಡ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಸಂಡೇ ಸ್ಯಾಟರ್ಡೇ ನನಗೆ ಫ್ರೀ ಇರೋಲ್ಲ. ಯಾವುದಾದ್ರೂ ಮದುವೆ ಬುಕ್ ಆಗಿಬಿಟ್ಟಿರ್ತದೆ, ಎಲ್ಲಾದರೂ ವರ್ಕಿಗೆ ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಈ ಥರ ಅಪರೂಪಕ್ಕೆ ಸಿಗೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಐಸ್ ಕೇಕ್ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಮುನ್ಸ್ಕೊಂಡು ಕೂತಿದ್ದ. ಆಮೇಲೆ ಅವ್ರ ದೊಡ್ಡಮ್ಮಂಗೆ ತಿನ್ನಿಸು ಅಂದಿದ್ದಕ್ಕೆ ಎಡಗೈಲಿ ತಿನ್ಸೋಕೆ ಹೋಗ್ತಾನೆ, ತಿರ್ಗಾ ಬೈದು ಬಲಗೈಲಿ ತಿನ್ನಿಸಿ ಅವನ ಜೊತೆ ಕೆಲವೊಂದಿಷ್ಟು ಟೈಮ್ಸ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅವನಿದ್ರೆ ಮಾತ್ರ ಸಿಕ್ಕಾಪಟ್ಟೆ ನಗ್ತೀವಿ. ಯಾಕಂದರೆ ಅವ್ನು ಮಾಡೋ ಚೇಷ್ಟೆ ಒಂದಲ್ಲ ಎರಡಲ್ಲ. ಆವತ್ತಿನ ದಿನ ಈ ಥರ ಹೋಯಿತು ನೆಕ್ಸ್ಟ್ ಡೇ. ಆ್ಯಂಡ್ ನಾನು ಕೂಡ ಹೋಗಿದ್ನಲ್ಲ, ಆರಾಮಾಗಿ ಅಮ್ಮ ಚಿಕನ್ ಸಾಂಬಾರೆಲ್ಲ ಮಾಡಿದರು. ಸೊ ನಾವು ಕೂಡ ಊಟ ಮಾಡ್ಕೊಂಡು ಬಂದಿದ್ದೆ. ಆಗ ನನಗೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಬೆನ್ನೋವೆಲ್ಲ ಇತ್ತು ನನಗೆ. ಹಾಗಾಗಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದು ಇನ್ನು ರೆಸ್ಟ್ ಮಾಡಿ ಇಷ್ಟು ಆಯಿತು. ಇವತ್ತಿನ ಒಂದು 2 ಡೇಸ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೂ ಏನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಂಜೆ ಅಕ್ಕ ಬಾವ ಎಲ್ಲ ಮನೆಗೆ ಹೋದ್ಮೇಲೆ ನಾನು ಇವಾಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ನಮಗೆ ಹೆವಿ ಆಗಿಬಿಟ್ಟಿತ್ತು. ಯಾಕಂದರೆ
ಕೇಕು ಅದು ಇದು ಅಂತೆಲ್ಲ ತಿಂದ್ಬಿಟ್ಟಿದ್ವಿ. ಆ್ಯಂಡ್ ಚಿಕನ್ ಸಾಂಬಾರು ಮಾಡಿದ್ರಂತ ಊಟ ಕೂಡ ಬ್ಯಾಟಿಂಗ್ ಸರಿಯಾಗೇ ಮಾಡಿದ್ವಿ. ಹಾಗಾಗಿ ಇನ್ನು ನೈಟ್ಗೆ ನನಗೆ, ಪಾಪುಗೆ ಆ್ಯಂಡ್ ಅವ್ರಿಗೆ 3 ಜನಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ನಾನು ಎಗ್ ರೈಸ್ನ ಮಾಡ್ಕೊಂಡಿದ್ದೆ. ಸೊ ಫಸ್ಟು ಮಾಮೂಲಿ ಹೇಗೆ ಮಾಡ್ತಾರೆ ಎಗ್ ರೈಸು ಅದೇ ಥರನೇ ಮಾಡಿಕೊಂಡೆ. ನಾನು ವಿತೌಟ್ ಸಾಸು ಅದು ಇದು ಏನೂ ಹಾಕಲ್ಲ ಎಗ್ ರೈಸ್ಗೆ. ಆ ಕಲರ್ ಬರೋಕ್ಕೆ ಅದು ಇದು ಏನೂ ಹಾಕಲ್ಲ. ಜಸ್ಟ್ ಸಿಂಪಲ್ಲಾಗಿ ನೈಟ್ ಹೊತ್ತು ಲೈಟಾಗಿರಬೇಕಲ್ವ, ಹಾಗಾಗಿ ಲೈಟಾಗೇ ಮಾಡ್ಕೊಂಡಿದ್ದೆ ಎಗ್ ರೈಸ್ನ. ಸೊ ಊಟ ಮಾಡಿ ಇವತ್ತಿನ ದಿನ ಹೀಗೋಯಿತು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ 2 ದಿವಸದ ವ್ಲಾಗ್. ಹೇಗಿತ್ತು ನಿಮಗೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.